ದಾವೀದನನ್ನು ನೋಡಿ ಪ್ರಜೆಗಳು ಏನಂದುಕೊಳ್ತಾ ಇದ್ರು? 100% ದಾವೀದನು ಹಾಗೇ ಜೀವಿಸಿದ. ಅದ್ಭುತ! ನಮ್ಮ ಕುರಿತು ನಮ್ಮ ಸುತ್ತಲಿರುವವರು ಏನಂದ್ಕೊಳ್ತಿದಾರೋ, ನಮ್ಮ ಆತ್ಮಿಕತೆಯನ್ನು ನೋಡಿ, ನಮ್ಮ ಭಕ್ತಿಯನ್ನು ನೋಡಿ, ನಾವು ದೇವರನ್ನು, ದೇವರ ಸನ್ನಿಧಿಯನ್ನು ಪ್ರೀತಿಸುವ ವಿಧಾನವನ್ನು ನೋಡಿ, ನಮ್ಮನ್ನು ನೋಡುವವರು ಬಹಳ ಒಳ್ಳೆಯವನು, ಬಹಳ ಒಳ್ಳೆಯವಳು, ಬಹಳ ಆತ್ಮಿಕಳು, ಬಹಳ ಪ್ರಾರ್ಥಿಸುವವನು, ಇಲ್ಲವೇ ಪರಿಶುದ್ಧನು, ಪುಣ್ಯಾತ್ಮನು ಎಂದು ಏನೆಲ್ಲ ಭಾವಿಸುತ್ತಾರೋ ಅದು ನಿಮ್ಮ ಜೀವಿತದಲ್ಲಿ ವಾಸ್ತವವಾಗಿರುವುದಾದರೆ ನಿಜವಾಗ್ಲೂ ನಿಮ್ಮ ಜೀವಿತ ಧನ್ಯಕರವಾಗಿರುತ್ತೆ. ದಾವೀದನ ಕುರಿತಾಗಿ ಅಲ್ಲಿನ ಪ್ರಜೆಗಳು ಏನಂದುಕೊಳ್ತಾ ಇದ್ರೋ, 100% ದಾವೀದನು ಹಾಗೇ ಜೀವಿಸಿದ. ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ, ದಾವೀದನು ಯೆಹೋವನ ಚಿತ್ತಾನುಸಾರನೆಂದು, ಯೆಹೋವನ ಹೃದಯದ ಇಷ್ಟಾರ್ಥ ನೆರವೇರಿಸುವವನು ಎಂದು ಬೈಬಲ್ ಹೇಳುತ್ತೆ. ಈಗ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಸೌಲನು ತನ್ನ ಸೈನಿಕರನ್ನು ಕಳಿಸಿಕೊಡ್ತಾನೆ. ಯಾರ ವಿರುದ್ಧ? ದಾವೀದನ ವಿರುದ್ಧ. ಅಷ್ಟಕ್ಕೂ ಈ ಸೈನಿಕರು ಯಾರು? ದಾವೀದನನ್ನು ಹಿಡಿಯಬೇಕು ಎಂದು ಬಂದಂಥವರು ಯಾರು ಪ್ರಿಯರೇ? ದಾವೀದನಿಗೆ ಬಹಳ ಚೆನ್ನಾಗಿ ಪರಿಚಯವಾಗಿರುವವರೇ. ಶತ್ರುವಾದನು, ಅಂದರೆ ಸೌಲನು ದಾವೀದನಿಗೆ ಶತ್ರುವಾಗಿ ತಯಾರಾದನು. ದಾವೀದನಿಗೆ ಗಾಯಪಡಿಸುವುದಕ್ಕಾಗಿ, ದಾವೀದನಿಗೆ ತೊಂದರೆಗೊಳಪಡಿಸುವುದಕ್ಕಾಗಿ, ದಾವೀದನನ್ನು ಹಿಡಿಯುವುದಕ್ಕಾಗಿ, ದಾವೀದನನ್ನು ಕೊಲ್ಲುವುದಕ್ಕಾಗಿ ಸೌಲನು ಬಳಸುತ್ತಿರುವ ವ್ಯಕ್ತಿಗಳು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೌಲನು ಬಳಸುತ್ತಿರುವ ವ್ಯಕ್ತಿಗಳು ಯಾರು? ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಪರಿಚಯಸ್ಥರೇ ಆಗಿದ್ರು. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ನಿಮಗಿರುವ ಆತ್ಮಿಕತೆಯನ್ನು, ನಿಮಗಿರುವಂತಹ ಪ್ರಶಾಂತತೆಯನ್ನು, ನಿಮಗಿರುವ ನೆಮ್ಮದಿಯನ್ನು, ಆರೋಗ್ಯವನ್ನು, ಆನಂದವನ್ನು ಹಾಳು ಮಾಡುವುದಕ್ಕಾಗಿ ಶತ್ರುವಾಗಿರುವ ಸೈತಾನನು ಯಾರನ್ನು ನಿಮ್ಮ ವಿರುದ್ಧ ಬಳಸುತ್ತಾನೆ ಗೊತ್ತಾ? ಪರಿಚಯಸ್ಥರನ್ನೇ ಬಳಸುತ್ತಾನೆ. ಸಾಧಾರಣವಾಗಿ ಯಾರೋ ಗೊತ್ತು ಗುರಿಯಿಲ್ಲದವರು ನಿಮ್ಮ ವಿರುದ್ಧ ಮಾತಾಡಿದ್ರೆ ನೀವೇನಾದರೂ ಲಕ್ಷಿಸುತ್ತೀರೋ? ನಿಮಗೆ ಪರಿಚಯವಿಲ್ಲದವರು ಏನೋ ಒಂದು ಮಾತಾಡಿದ್ರೆ ನೀವೇನಾದರೂ ಲೆಕ್ಕಿಸುತ್ತೀರೋ? ಸಾಧಾರಣವಾಗಿ ಲೆಕ್ಕಿಸೋದಿಲ್ಲ. ಆದರೆ ನಿಮ್ಮನ್ನು ಗಾಯಗೊಳಿಸುವುದಕ್ಕಾಗಿ, ನಿಮ್ಮನ್ನು ಬಾಧೆಪಡಿಸುವುದಕ್ಕಾಗಿ, ನಿಮಗೆ ಪ್ರಮಾದದ ಪರಿಸ್ಥಿತಿಯನ್ನುಂಟು ಮಾಡುವುದಕ್ಕಾಗಿ, ನಿಮಗೆ ಅಪಾಯ ಹುಟ್ಟುಹಾಕುವುದಕ್ಕಾಗಿ ಸಾಧಾರಣವಾಗಿ ಸೈತಾನನ್ನು ಬಳಸುವಂತಹ ವ್ಯಕ್ತಿಗಳು ಯಾರೆಂದರೆ ಪ್ರಾಮುಖ್ಯವಾಗಿ ಪರಿಚಯ ಉಳ್ಳಂಥವರೇ. ಎರಡನೇದಾಗಿ ನಿಮ್ಮೊಂದಿಗಿರುವಂಥವರೇ. ಇವರೆಲ್ಲರೂ ಒಂದು ಕಾಲದಲ್ಲಿ ದಾವೀದನೊಂದಿಗಿದ್ದವರೇ. ಈಗ ದಾವೀದನ ವಿರುದ್ಧ ಬರ್ತಿದ್ದಾರೆ, ದಾವೀದನಿಗೆ ಭಯಪಡಿಸ್ತಿದ್ದಾರೆ, ದಾವೀದನಿಗೆ ಬಾಧೆಪಡಿಸ್ತಿದ್ದಾರೆ, ದಾವೀದನಿಗೆ ಭೀತಿಯನ್ನು ಹುಟ್ಟಿಸುತ್ತಾ ಪ್ರಾಣ ತೆಗೆಯುವ ರೀತಿಯಲ್ಲಿ ತಯಾರಾದ್ರು. ಇವ್ರ್ಯಾರು? ದಾವೀದನಿಗೆ ಪರಿಚಯಿಸ್ತಾರೆ. ಈಗ ಸೌಲನು ಯಾರನ್ನು ಬಳಸುತ್ತಿದ್ದಾನೆ? ದಾವೀದನಿಗೆ ಪರಿಚಯವಿರುವವರನ್ನೇ ಬಳಸುತ್ತಿದ್ದಾನೆ. ಇವರು ಯಾರು? ದಾವೀದನ ಜೊತೆಗೆ ತಿರುಗಾಡಿದವರೇ. ಅಷ್ಟೇ ಅಲ್ಲ, ದಾವೀದನೊಂದಿಗೆ ಸೇರಿ ಕೆಲಸ ಮಾಡಿದವರಾಗಿದ್ದಾರೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಬಾಧೆಪಡಿಸುವುದಕ್ಕಾಗಿ, ಕಾಡಿಸುವುದಕ್ಕಾಗಿ, ಅಳಿಸುವುದಕ್ಕಾಗಿ, ನಮ್ಮ ಹೃದಯ ನೊಂದಿಸುವುದಕ್ಕಾಗಿ, ನೆಮ್ಮದಿ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ, ಸಂತೋಷ ಇಲ್ಲದಂತೆ ಮಾಡುವುದಕ್ಕಾಗಿ ಸಾಧಾರಣವಾಗಿ ಸೈತಾನನ್ನು ಬಳಸುವಂತಹ ವ್ಯಕ್ತಿಗಳು ಯಾರು ಎಂಬ ಪ್ರಶ್ನೆ ನಿಮಗಿರುವುದಾದರೆ ಸಾಧಾರಣವಾಗಿ, ಸಹಜವಾಗಿ ನಿಮ್ಮ ಪರಿಚಯಸ್ಥರೇ ಆಗಿರ್ತಾರೆ. ಎರಡನೇದಾಗಿ ನಿಮ್ಮೊಂದಿಗೆ ಕೆಲಸ ಮಾಡಿದವರೇ ಆಗಿರ್ತಾರೆ. ಇವರೆಲ್ಲ ಯಾರ್ಯಾರು ದಾವೀದನ ವಿರುದ್ಧ ಬರ್ತಾರೋ ಇವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ದಾವೀದನೊಂದಿಗೆ ಕೆಲಸ ಮಾಡಿದವರೇ ಆಗಿದ್ರು. ಅಷ್ಟೇ ಅಲ್ಲ, ದಾವೀದನೊಂದಿಗೆ ಕೆಲಸ ಮಾಡಿದವರು ಮಾತ್ರವಲ್ಲ ಪ್ರಿಯರೇ, ದಾವೀದನನ್ನು ಹೊಗಳಿದವರಾಗಿದ್ರು. ಇವ್ರ್ಯಾರು? ಪರಿಚಯಸ್ಥರು. ಎರಡನೇದು ಜೊತೆಗೆ ಕೆಲಸ ಮಾಡಿದವರು. ಮೂರನೇದಾಗಿ, ಯಾಕೆ ನೆನಪಿಲ್ಲ ನಿಮಗೆ? ಹೇಳ್ತೇನೆ ಕೇಳಿ. ಹೊಗಳುವವರು, ಪರಿಚಯಸ್ಥರು, ಕೆಲಸ ಮಾಡಿದವರು, ಹೊಗಳಿದವರು ಪ್ರಮಾದವಾಗಿ ತಯಾರಾದರು. ಈಗ ಒಂದು ಸಾರಿ ನಿಮ್ಮ ಜೀವಿತದಲ್ಲಿ, ಇಲ್ಲವೇ ನಮ್ಮ ಜೀವಿತದಲ್ಲಿ ನಮ್ಮನ್ನು ಬಾಧೆಪಡಿಸುವಂಥವರಾಗಿರ್ಬೋದು, ವೇದನೆಗೊಳಿಸುವಂಥವರಾಗಿರ್ಬೋದು, ಬೇಸರಗೊಳಿಸುವಂಥವರಾಗಿರ್ಬೋದು, ಜೀವಿತದ ಮೇಲೆ ವಿರಕ್ತಿ ಹುಟ್ಟಿಸುವಂಥವರಾಗಿರ್ಬೋದು, ಅವರೆಂಥವರಾಗಿದ್ದಾರೆಂದು ಒಮ್ಮೆ ಆಲೋಚಿಸಿ ನೋಡಿ. ಸೈತಾನನು ಯಾರನ್ನು ಬಳಸುತ್ತಿದ್ದಾನೆಂದು ಯೋಚಿಸಿ ನೋಡಿ. ಅವ್ರ ಬಗ್ಗೆ ಒಮ್ಮೆ ಆಲೋಚಿಸಿ ನೋಡಿ. ನಿಮ್ಮ ಮನಸ್ಸು ಬಹಳ ನೋಯಿಸಿದವರು ಯಾರು? ಅಪರಿಚಯವಾಗಿರುವಂಥವರೋ? ಪರಿಚಯವಿಲ್ಲದವರೋ? ಇಲ್ಲವೇ ಇಲ್ಲ. ಯಾರು ನಿಮ್ಮನ್ನು ಬಹಳವಾಗಿ ಬಾಧೆಪಡಿಸಿದವರು? ಪರಿಚಯ ಉಳ್ಳಂಥವರೇ. ಯಾರು ನಿಮ್ಮನ್ನು ಬಹಳವಾಗಿ ವೇದನೆಗೊಳಿಸುತ್ತಿರೋದು? ಕೆಲಸ ಮಾಡುವಂಥವರು, ನಿಮ್ಮೊಂದಿಗೆ ಕೆಲಸ ಮಾಡುವಂಥವರೇ. ನಿಮ್ಮ ಸುತ್ತಲೂ ನಿಮ್ಮೊಂದಿಗೆ ಕೆಲಸ ಮಾಡುವಂಥವರೇ ನಿಮ್ಮನ್ನು ಬಾಧೆಪಡಿಸುತ್ತಾರೆ. ಹೇಗೆ ಬಾಧೆಪಡಿಸುತ್ತಾರೆಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ. ಆದರೆ ಮೊದಲು ಈ ವಿಷಯ ನೆನಪಿನಲ್ಲಿಟ್ಕೊಳ್ಳಿ.
ಸಹೋದರ ಸಹೋದರಿಯರೇ, ಸೈತಾನನು ನಿಮ್ಮನ್ನು ತೊಂದರೆಪಡಿಸುವುದಕ್ಕಾಗಲಿ, ಇಕ್ಕಟ್ಟಿನಲ್ಲಿ ಸಿಲುಕಿಸುವುದಕ್ಕಾಗಲಿ, ಸಾಧಾರಣವಾಗಿ ಸೈತಾನನು ನಿಮಗೆ ಪರಿಚಯ ಇರುವವರನ್ನೇ ಬಳಸ್ತಾನೆ. ಸೌಲನು ದಾವೀದನೊಂದಿಗೆ ಸೇರಿ ಕೆಲಸ ಮಾಡಿದವರನ್ನೇ ಬಳಸುತ್ತಾನೆ. ನಿಮ್ಮನ್ನು, ನಿಮಗಿರುವ ಆತ್ಮೀಕತೆಯನ್ನು, ಆನಂದವನ್ನು ಹಾಳು ಮಾಡುವುದಕ್ಕಾಗಿ ನಿಮ್ಮೊಂದಿಗೆ ಕೆಲಸ ಮಾಡುವವರನ್ನೇ ಸೈತಾನನು ಬಳಸುತ್ತಾನೆ. ಈ ದಿನ ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾರಾದರೂ ನಿಮ್ಮನ್ನು ಬಾಧೆಪಡಿಸ್ತಿದ್ದಾರಾ? ಬೇಸರಗೊಳಿಸ್ತಿದ್ದಾರಾ? ನಿಮ್ಮ ಆತ್ಮಿಕತೆಯನ್ನು ಪ್ರಶ್ನಿಸ್ತಿದ್ದಾರಾ? ನಿಮ್ಮ ಆನಂದ ಆವಿಗೆಯಾಗಿ ಹೋಗುವಂತೆ ಮಾಡ್ತಿದ್ದಾರಾ? ಇದು ಸಹಜ. ಇದೊಂದು ಸೈತಾನನ ಕುತಂತ್ರ. ಮೂರನೇದಾಗಿ, ಹೊಗಳುವಂಥವರು. ಆ ವಚನ ನೋಡೋಣ ಬನ್ನಿ. 1 ಸಮುವೇಲ 18:5 ಕೊನೆಯ 2 ಸಾಲು. ಜನರೆಲ್ಲರ ದೃಷ್ಟಿಗೆ, ಸೌಲನ ಸೇವಕರ ದೃಷ್ಟಿಗೆ ದಾವೀದನು ಏನಂತೆ? ಅನುಕೂಲನಾಗಿದ್ದನು. ಎಲ್ಲರೂ ಇಷ್ಟಪಟ್ಟಿದ್ರು. ಯಾರನ್ನೇ ಆಗಲಿ ನಾವು ಇಷ್ಟಪಡುವುದಾದರೆ ಅವರು ಏನೇ ಮಾಡಲಿ ನಾವು ಸಂತೋಷಿಸ್ತೇವೆ. ಅಷ್ಟೇ ಅಲ್ಲ, ಶಬಾಷ್ ಅನ್ನುತ್ತೇವೆ ನಾವು. ರೈಟ್? ಆ ನಂತರ ಜರುಗಿದೇನು? 7ನೇ ವಚನ. ಆ ಸ್ತ್ರೀಯರು ಗಾನ ಪ್ರತಿಗಾನ ಮಾಡುತ್ತಾ ವಾದ್ಯ ನುಡಿಸುತ್ತಾ, ಸೌಲನು 1000 ಗಟ್ಟಳೆಯಾಗಿ, ದಾವೀದನು 10,000 ಗಟ್ಟಳೆಯಾಗಿ ಶತ್ರುಗಳನ್ನು ಸಂಹರಿಸಿದ್ದಾರೆಂದು ಹೊಗಳುತ್ತಾರೆ. ಸೌಲ ದಾವೀದನು ಪಟ್ಟಣಕ್ಕೆ ಬರುವಾಗ, ಅವರೊಂದಿಗೆ ಸೈನ್ಯವೂ ಕೂಡ ಪಟ್ಟಣದೊಳಗೆ ಪ್ರವೇಶಿಸುವಾಗ ಸ್ತ್ರೀಯರು ಗಟ್ಟಿಗಟ್ಟಿಯಾಗಿ ಗಾನ ಮಾಡ್ತಾ ಇದ್ರು. ಜಯ ಹೋ! ಯಾರಿಗೆ? ದಾವೀದನಿಗೆ ಜಯ ಹೋ ಅನ್ನುತ್ತಾ ಇದ್ರು. ಈಗ ಗಮನ ಕೊಟ್ಟು ಕೇಳಿ. ಸಾಧಾರಣವಾಗಿ ಈ ರಾಜಕೀಯದಲ್ಲಿ ತಿರುಗಾಡುವಂಥವರಾಗಿರ್ಬೋದು, ಜನರು ಗುಂಪು ಗುಂಪಾಗಿ ಹೋಗ್ತಾರಲ್ಲವೇ, ಅವರು ಒಂದು ಮಾತು ಹೇಳಿದ್ರೆ ಸಾಕು. ಎಕ್ಸಾಂಪಲ್, ದಾವೀದನಿಗೆ ಜಯವಾಗಲಿ ಎಂದು ಹೇಳಿದ್ರೆ ಉಳಿದವರೇನನ್ನುತ್ತಾರೆ ಹೇಳಿ? ತಂದಾನೆ ಅಂದರೆ ಉಳಿದವರೆಲ್ಲ ಏನನ್ನುತ್ತಾರೆ? ತಾನೇ ತಂದಾನೆ ಅಂತಾರೆ. ಒಬ್ಬನು ತಂದಾನೆ ಅಂದರೆ ಉಳಿದವರೆಲ್ಲ ತಾನೇ ತಂದಾನೆ ಅಂತಾರೆ. ಅದು ಸಹಜ. ಅದನ್ನೇ ಹೇಳಲು ಇಚ್ಛಿಸಿದೆ ಅಷ್ಟೇ. ಯಾವುದು ಸಹಜ? ಒಬ್ಬನು ಒಂದು ಮಾತು ಹೇಳಿದರೆ ಸುತ್ತಲಿರುವವರು ಅದನ್ನೇ 10 ಸಾರಿ ಹೇಳ್ತಾರೆ. ದಾವೀದನಿಗೆ ಜಯವಾಗಲಿ ಎಂದು ಎಲ್ಲಾ ಸ್ತ್ರೀಯರು ಹೇಳಿದರೆ ಹಿಂದೆ ಇರುವ ಸೈನಿಕರು ಮೌನವಾಗಿರ್ತಾರಂತೀರಾ? ಅವರು ಕೂಡ ಜಯ ಹೋ ಎಂದು ಎಲ್ಲರೂ ಹೊಗಳಿಕೊಂಡಾಡಿದರು. ದಾವೀದನಿಗೆ ಅಭಿನಂದಿಸಿದವರು, ದಾವೀದನಿಗೆ ಅಭಿಮಾನಿಯಾಗಿದ್ದವರು, ದಾವೀದನೊಂದಿಗೆ ಆನಂದಿಸಿದಂಥವರು ಇವರೆಲ್ಲರೂ ಕೂಡ ದಾವೀದನಿಗೆ ಪರಿಚಯಸ್ಥರಾಗಿದ್ರು, ದಾವೀದನೊಂದಿಗೆ ಕೆಲಸ ಮಾಡಿದವರಾಗಿದ್ರು, ದಾವೀದನಿಗೆ ಹೊಗಳಿದವರಾಗಿದ್ರು. ಈಗ ಪ್ರಮಾದ ತರುತ್ತಿದ್ದಾರೆ. ಈಗ ಪ್ರತಿಕಾರ ಬೆಳೆಸ್ಕೊಂಡಿದ್ದಾರೆ. ಈಗ ಪ್ರಾಣ ತೆಗೆಯಬೇಕನ್ನುತ್ತಿದ್ದಾರೆ. ಯಾರು ಇವರು? ಪರಿಚಯಸ್ಥರು. ಯಾರು ಇವರು? ಜೊತೆಗೆ ಕೆಲಸ ಮಾಡಿದವರು. ಯಾರು ಅವರು? ಹೊಗಳಿದವರು. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ಯಾರೇ ಆಗಲಿ ನಿಮ್ಮೊಂದಿಗೆ ಕೆಲಸ ಮಾಡಿದವರು, ಬಹಳ ಕಾಲದಿಂದ ಕೆಲಸ ಮಾಡಿದವರು, ಒಬ್ಬ ಫ್ರೆಂಡ್ ಆಗಿರಬಹುದು, ಸಹೋದ್ಯೋಗಿ ಆಗಿರಬಹುದು, ಸಡನ್ನಾಗಿ ನಿಮಗೆ ವ್ಯತಿರೇಕವಾಗಿ ಮಾತಾಡುವಾಗ ನೀವು ಆಶ್ಚರ್ಯಪಡಬೇಡಿ. ನಿಮ್ಮ ಪರಿಚಯಸ್ಥರೇ. ನೀವು ಮೇಲನ್ನುಂಟು ಮಾಡಿದ್ರೆ ಮೇಲು ಹೊಂದಿಕೊಂಡವರೇ. ನಿಮ್ಮ ಸಹಾಯದಿಂದ ಆಧರಿಸಲ್ಪಟ್ಟವರೇ. ತಿರುಗಿ ನಿಮಗೆ ಕೇಡು ಮಾಡುವ ರೀತಿಯಲ್ಲಿ ತಯಾರಾದರೆ ಆಶ್ಚರ್ಯಗೊಳ್ಳಬೇಡಿ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ. ದಾವೀದನನ್ನು ಕೊಲ್ಲುವುದಕ್ಕಾಗಿ ಬಂದಂತಹ ಸೈನಿಕರು ಬಂದಿಗಳಾಗಲಾರದೆ ಬದುಕಿರುವುದಾದರೆ ಅದಕ್ಕೆ ಕಾರಣ ಯಾರು ಗೊತ್ತಾ ನಿಮಗೆ? ಬಂದಿರುವಂತಹ ಸೈನಿಕರು ಒಂದು ಕಾಲದಲ್ಲಿ ಫಿಲಿಸ್ಟಿಯರ ಕೈಯಿಂದ ಬಂಧಿಸಲ್ಪಟ್ಟವರಾಗಿ ಬಂದಿಗಳಾಗಿರಲಾರದೆ ಬದುಕುತ್ತಾ ಇರುವುದಾದರೆ ಕಾರಣ ಯಾರು? ದಾವೀದನೇ ಪ್ರಿಯರೇ. ಯಾಕೆಂದರೆ ದಾವೀದನು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಫಿಲಿಸ್ಟಿಯನೊಂದಿಗೆ ಹೋರಾಡಿ ಪ್ರಜೆಗಳೆಲ್ಲರ ಪ್ರಾಣವನ್ನು ಕಾಪಾಡುತ್ತಾನೆ. ಈಗ ಯಾರು ಅವನ ವಿರುದ್ಧ ಬರ್ತಿದ್ದಾರೆ ಗೊತ್ತಾ? ತಾನು ಪ್ರಾಣ ಕೊಡುವಷ್ಟು ಪ್ರೀತಿಸಿರುವುದರಿಂದಲೇ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಫಿಲಿಸ್ಟಿಯನೊಂದಿಗೆ ಹೋರಾಡಿ ಪ್ರಜೆಗಳೆಲ್ಲರನ್ನೂ, ಅಂದರೆ ಈಗೋ ಈ ಪರಿಚಯಸ್ಥರು, ಹೀಗೆ ಕೆಲಸ ಮಾಡಿದವರು, ಹೀಗೆ ಹೊಗಳಿದವರು, ಇವರೇ ಅಲ್ಲವೋ ಅವರು? ಈಗ ಮರೆಯಲಾರದೆ ನೆನಪಿನಲ್ಲಿಟ್ಕೊಳ್ಳಿ, ಸೈತಾನನು ಯಾರನ್ನು ಬಳಸುತ್ತಾನೆ ನಿಮ್ಮನ್ನು ಗಾಯಗೊಳಿಸುವುದಕ್ಕಾಗಿ? ವೆರಿ ಸಿಂಪಲ್, ನಿಮಗೆ ಪರಿಚಯ ಇರುವವರನ್ನೇ ಬಳಸುತ್ತಾನೆ. ಎರಡನೇದು, ನಿಮ್ಮೊಂದಿಗೆ ಕೆಲಸ ಮಾಡುವವರನ್ನೇ ಬಳಸ್ತಾನೆ. ಅಂದರೆ ನಿಮ್ಮ ಸುತ್ತಲೂ ತಿರುಗಾಡುವವರನ್ನೇ ಬಳಸ್ತಾನೆ. ನಿಮ್ಮ ಸುತ್ತಲಿರುವವರಂದ್ರೆ ನಿಮ್ಮ ಹೆಂಡತಿಯಾಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬೋದು, ಇವರೆಲ್ಲ ಆಗಿರ್ಬೋದು.
ಈ ದಿನ ಒಂದು ವೇಳೆ ಸೈತಾನನು ನಿಮ್ಮ ಸುತ್ತಲಿರುವವರನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಗಾಯಪಡಿಸುತ್ತಿರುವುದಾದರೆ ಅದೇನೋ ದೊಡ್ಡ ವಿಸ್ಮಯವೆಂದು ಭಾವಿಸಬೇಡಿ. ಅದೇನೋ ವಿಚಿತ್ರವೆಂದು ಭಾವಿಸಿ ಜರುಗಬಾರದೇನೋ ಜರುಗುತ್ತಾ ಇದೆ ಎಂಬುದಾಗಿ ಕೂಡ ಯೋಚಿಸಬೇಡಿ. ಅದು ಸಹಜ. ನಿಮ್ಮ ಸುತ್ತಲಿರುವವರನ್ನೇ, ಅದಕ್ಕೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನಿಮ್ಮ ಗಂಡನನ್ನೇ ಬಳಸಬಹುದು. ಕೇಳ್ತಿದ್ದೇನೆ ಸಹೋದರಿಯರಿಗೆ, ಕೇಳ್ತಿದ್ದೇನೆ, ನಿಮಗೆ ಬಹಳ ಬಹಳ ಬಾಧೆ ಪಡಿಸಿದವರು ಯಾರು? ನಿಮ್ಮ ಗಂಡನಲ್ಲವೋ? ನಿಜ ಹೇಳಿ, ನಿಮ್ಮ ಗಂಡನಲ್ಲವೋ? ನನ್ನ ಗಂಡ ಸತ್ರೆ ಚೆನ್ನಾಗಿತ್ತು ಎಂದು ಅಂದ್ಕೊಂಡಿರೋ ಇಲ್ಲವೋ? ಅಂದ್ಕೊಂಡಿಲ್ಲ ಅನ್ನಬಹುದು. ಸಹೋದರರೇ ಕೇಳ್ತಿದ್ದೇನೆ, ಮದುವೆಯಾದವರಿಗೆ ಕೇಳ್ತಿದ್ದೇನೆ, ಎಷ್ಟು ಜನ ಬ್ರದರ್ಸ್ ನನ್ನ ಜೀವಿತದಲ್ಲಿ ಒಂದು ರಾಕ್ಷಸಿ ಇದ್ದಾಳೆ ಅನ್ನುವುದಾದರೆ ಅದೇ ನನ್ನ ಹೆಂಡತಿ ಎಂದು ಎಷ್ಟು ಸಾರಿ ನಿಮ್ಗನ್ಸಿಲ್ಲ? ಎಷ್ಟು ಸಾರಿ ಅಂದ್ಕೊಂಡಿಲ್ಲ, ಹೋಗಿ ಹೋಗಿ ಇಂಥವಳಿಗೆ ಯಾಕೆ ನಾನು ಮದುವೆ ಆದೆ ಎಂದು? ಅವಳ ಬಗ್ಗೆ ಒಂದು ಮಾತಾಡುವ ಧೈರ್ಯ ನಿಮಗಿರಲ್ಲ. ಅದು ನಿಮ್ಮ ಪರಿಸ್ಥಿತಿ. ಆಲೋಚನೆ ಮಾಡಿ ನೋಡಿ, ಸಾಧಾರಣವಾಗಿ ಮದುವೆಯಾದ ನಂತರ ಎಷ್ಟು ಸಾರಿ ಹೆಂಡತಿ ಅಂದ್ಕೊಳ್ಳಲಿಲ್ಲ, ಈ ಮನುಷ್ಯನಿಗೆ ಮದುವೆ ಆಗದಿದ್ರೆ ಚೆನ್ನಾಗಿರ್ತಿತ್ತೆಂದು. ಮದುವೆಯಾದಂದಿನಿಂದ ನನಗೆ ಸುಖವಿಲ್ಲ. ಯಾರಿಂದ ನಿಮಗೆ ಸುಖವಿಲ್ಲ? ಮದುವೆಯಾದ ಗಂಡನಿಂದ ಸುಖವಿಲ್ಲ. ಹಾಗೆ ಯಾಕೆ ಜರುಗುತ್ತಾ ಇದೆ? ಆಶ್ಚರ್ಯಪಡಬೇಡಿ, ಅದು ಸೈತಾನನ ಒಂದು ಕುತಂತ್ರ. ಎಷ್ಟು ಸಾರಿ ಗಂಡನಾಗಿ ನೀವು ಅಂದ್ಕೊಳ್ಳಲಿಲ್ಲ, ಹೋಗಿ ಹೋಗಿ ಯಾಕೆ ಇಂಥವಳಿಗೆ ಮದುವೆ ಆದೆ, ಅಂದಿನಿಂದ ನನಗೆ ಸುಖವಿಲ್ಲವೆಂದು, ಅಂದಿನಿಂದ ನನಗೆ ಸೌಖ್ಯವಿಲ್ಲ. ಯಾಕೆ ನಿಮಗೆ ಹಾಗೆ ಅನಿಸಿದೆ? ಆ ರೀತಿಯಾಗಿ ಮಾಡುವುದೇ ಸೈತಾನನ ಕುತಂತ್ರ ಆಗಿದೆ. ಗಂಡನನ್ನು ಬಳಸಬಹುದು, ಹೆಂಡತಿಯನ್ನು ಬಳಸಬಹುದು, ಮಕ್ಕಳನ್ನು ಬಳಸಬಹುದು. ಎಷ್ಟು ಸಾರಿ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು ನಿಮ್ಮನ್ನು ಕಾಡಿಸುತ್ತಿರುವಾಗ, ನಿಮ್ಮ ಮಕ್ಕಳು ನಿಮ್ಮನ್ನು ವೇದಿಸುತ್ತಿರುವಾಗ, ನಿಮ್ಮ ಮಕ್ಕಳು ನಿಮಗೆ ವಿರಕ್ತಿ ಹುಟ್ಟಿಸುತ್ತಿರುವಾಗ ನಿಮಗೆ ಎಷ್ಟು ಸಾರಿ ಅನಿಸಲಿಲ್ಲ? ನನ್ನ ಮಗಳಿಗೆ ಹಡಿಯದಿದ್ರೆ ಚೆನ್ನಾಗಿರ್ತಾಯಿತ್ತು, ನನ್ನ ಮಗನಿಗೆ ಹಡಿಯದಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟು ಸಾರಿ ನೀವು ಹಾಗಂದ್ಕೊಳ್ಳಲಿಲ್ಲ? ನನ್ನ ತಾಯಿಗೆ ಬಹಳ ಸಾರಿ ಹಾಗನಿಸಿತು. ಯಾಕೆಂದರೆ ಅಷ್ಟೊಂದು ಆಕೆಗೆ ನಾನು ಚಿಕ್ಕವನಾಗಿರುವಾಗ ವಿರಕ್ತಿ ಹುಟ್ಟಿಸಿದೆ. ಇದು ಯಾಕೆ ಹೀಗೆ ಜರುಗುತ್ತೆ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಅದೊಂದು ಸೈತಾನನ ಕುತಂತ್ರ. ಈಗ ದಾವೀದನಿಗೆ ವಾಸ್ತವದಲ್ಲಿ ಪ್ರಮಾದ ಎಲ್ಲಿ ಬಂದಿದೆ ಹೇಳಿ? ಮನೆಯ ಒಳಗಡೆಯೋ ಮನೆಯ ಹೊರಗಡೆಯೋ? ನೀವೇ ಹೇಳಿ. ಎಲ್ಲಿದ್ದುಕೊಂಡು ಟೆನ್ಷನ್ ಆಗ್ತಿದ್ದಾನೆ? ಮನೆಯ ಒಳಗಡೆಯೋ ಅಥವಾ ಮನೆಯ ಹೊರಗಡೆ ಇದ್ದುಕೊಂಡೋ? ಅದನ್ನೇ ಹೇಳ್ತಿದ್ದೇನೆ, ಅದೇ ಸೈತಾನನ ಒಳಸಂಚಾಗಿದೆ. 4 ಗೋಡೆಗಳ ಮಧ್ಯ ಇದ್ದಾನೆ. 4 ಗೋಡೆಗಳ ಮಧ್ಯ ಇದ್ದು ಪ್ರಲಾಪಿಸ್ತಿದ್ದಾನೆ. 4 ಗೋಡೆಗಳ ಮಧ್ಯದಲ್ಲಿದ್ದು ಪ್ರಾರ್ಥಿಸ್ತಿದ್ದಾನೆ. 4 ಗೋಡೆಗಳ ಮಧ್ಯದಲ್ಲಿದ್ದು ಪ್ರಾರ್ಥನೆ ಮಾಡ್ತಿದ್ದಾನೆ, ಪ್ರಭುವೇ ಸಮಸ್ಯೆ ಬಂದಿದೆ. ಎಲ್ಲಿ? ಈಗೋ ಮನೆಯಲ್ಲಿಯೇ ಇದ್ದೇನೆ. ಇಲ್ಲೇ ಇದೆ ಸಮಸ್ಯೆ. ಈ ದಿನ ಎಷ್ಟೋ ಜನರ ಜೀವಿತದಲ್ಲಿ, ಎಷ್ಟೋ ಕುಟುಂಬಗಳಲ್ಲಿರುವ ಪ್ರಧಾನ ಸಮಸ್ಯೆ ಮನೆ ಒಳಗಡೆಯೇ ಇದೆ. ಪ್ರಧಾನವಾಗಿ ಅವರು ಹೊಂದಿಕೊಂಡಿರುವ ಬಾಧೆ ಮನೆ ಒಳಗಡೆಯೇ ಇದೆ. ಮನೆಯಲ್ಲಿ ಇರುವಂತಹ ಜನರೊಂದಿಗೆ ಇದು ವಾಸ್ತವವಲ್ಲವೋ? ಅದಕ್ಕೆ ಹೇಳ್ತಿದ್ದೇನೆ, ಆ ಬಾಧೆ, ಆ ವೇದನೆ ನಿಮ್ಮ ಅತ್ತೆಯಿಂದ ಬರಬಹುದು, ನಿಮ್ಮ ಸೊಸೆಯಿಂದ ಬರಬಹುದು, ನಿಮ್ಮ ಗಂಡನಿಂದ ಬರಬಹುದು, ನಿಮ್ಮ ಹೆಂಡತಿಯಿಂದ ಬರಬಹುದು, ಮನೆಯಲ್ಲಿರುವಂತಹ ಅಳಿಯನಿಂದ ಬರಬಹುದು, ಇಲ್ಲವೇ ನಿಮ್ಮ ಮಗಳಿಂದ ಬರಬಹುದು, ಭಾವನಿಂದ ಬರಬಹುದು, ಭಾವ ಮೈದಾನದಿಂದ ಬರಬಹುದು. ದಟ್ಸ್ ಅ ಪ್ಲಾನ್ ಆಫ್ ಡೆವಿಲ್, ದಟ್ಸ್ ಅ ಪ್ಲಾಟ್ ಆಫ್ ಡೆವಿಲ್. ಅದಕ್ಕೆ ದಾವೀದನು ಹೇಳ್ತಿದ್ದಾನೆ, ನಾನು ಸಿಕ್ಕಾಕೊಳ್ಳಲಾರ್ದಂತೆ. ಅಂದ್ರೆ ಅರ್ಥವೇನೋ? ಅದೊಂದು ಒಳಸಂಚು. ಯಾರಾದರೂ ಸಿಕ್ಕಾಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಒಳಸಂಚು ಮಾಡಬೇಕು. ಇವರು ಒಳಸಂಚು ಮಾಡ್ತಿದ್ದಾರೆ. ದಾವೀದನ ಮನೆ ಸುತ್ತಲೂ ಬರ್ತಾರೆ. ದಾವೀದನು ಮನೆಯೊಳಗಿದ್ದಾನೆ, ಇವರು ಒಳಸಂಚು ಮಾಡ್ತಿದ್ದಾರೆ. ಯಾವುದು ಆ ಒಳಸಂಚು? ಪ್ರಾಣಾಪಾಯ. ಕೊಂದಾಕಬೇಕು, ದಾವೀದನನ್ನು ಕೊಂದಾಕಬೇಕು. ಪ್ರಾಣಾಪಾಯ. ಯಾರು ಪ್ರಾಣಾಪಾಯ ತರುತ್ತಿದ್ದಾರೆ? ಯಾರು ದಾವೀದನ ನಾಶನ ಕೋರುತ್ತಿದ್ದಾರೆ? ಬೇರೆ ಯಾರೋ ಅಲ್ಲ ಪ್ರಿಯರೇ, ದಾವೀದನಿಗೆ ಬಹಳ ಚೆನ್ನಾಗಿ ಪರಿಚಯವುಳ್ಳವರು, ದಾವೀದನೊಂದಿಗೆ ಕೆಲಸ ಮಾಡಿದವರು, ಒಮ್ಮೆ ದಾವೀದನಿಗೆ ಬಹಳ ಹೊಗಳಿದವರು. ಯಶ್, ನನ್ನ ಜೀವಿತದಲ್ಲಿಯೂ ಎಷ್ಟೋ ಜನರನ್ನು ನೋಡಿದ್ದೇನೆ. ಪರಿಚಯವುಳ್ಳಂಥವರೇ, ನನ್ನೊಂದಿಗೆ ಕೆಲಸ ಮಾಡುವವರೇ, ಸೇವೆ ಮಾಡುವವರೇ, ಹಾಗೆಯೇ ನನ್ನನ್ನು ಹೊಗಳಿದವರೇ ವಿಮರ್ಶಿಸುವುದನ್ನು ಬಹಳ ಸಾರಿ ನೋಡಿದ್ದೇನೆ. ನನ್ನ ಹತ್ರ ಬಂದು ಕೈ ಕಟ್ಟಿಕೊಂಡು ನಿಂತ್ಕೊಂಡು, ನನ್ನ ಹತ್ರ ಬಂದು ಬಾಗಿ ಬಾಗಿ ನಮಸ್ಕಾರ ಮಾಡಿದವರು, ನನ್ನ 10 ನಿಮಿಷ ಸಮಯಕ್ಕೋಸ್ಕರ ನನ್ನ ಆಫೀಸಲ್ಲಿ ಗಂಟೆ ಕಾದಿರುವಂಥವರು, ನಾನು ಜೊತೆಗೆ ನಿಂತು ಫೋಟೋ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟರೆ ಸಾಕು, ಅದನ್ನು ಪ್ರೊಫೈಲ್ ಪಿಕ್ಚರ್ ಆಗಿಟ್ಕೊಂಡು ಸತೀಶ್ ಅಣ್ಣ ನನಗೆ ಬಹಳ ಚೆನ್ನಾಗಿ ಗೊತ್ತು ಎಂದು ಲೋಕಕ್ಕೆಲ್ಲ ಸಾರಿ ಹೇಳಿ ಆನಂತರ ಬೆನ್ನಲ್ಲಿ ಚೂರಿ ಇಟ್ಟವರು ಎಷ್ಟೋ ಜನ ಇದ್ದಾರೆ. ಅಂಥವರನ್ನು ಎಷ್ಟೋ ಜನ ನೋಡಿದ್ದೇನೆ. ಇದೆಲ್ಲ ಯೋಚಿಸುವಾಗ ಒಂಥರ ವಿಚಿತ್ರವಾಗಿ ಭಾವಿಸುತ್ತಿದ್ದೆ, ಇವರೆಲ್ಲ ಪರಿಚಯರಲ್ಲವೋ? ಅದೇನು ಒಮ್ಮೆ ಹೊಗಳಿದವರಲ್ಲವೋ? ಒಮ್ಮೆ ಪರಿಚಯವಾಗಿರುವವರಲ್ಲವೋ? ಒಮ್ಮೆ ನನ್ನೊಂದಿಗೆ ಸೇರಿ ಸೇವೆ ಮಾಡಿದವರಲ್ಲವೋ?
ಯಾಕೆ ಹೀಗೆ ಮಾಡ್ತಿದ್ದಾನೆ ಎಂಬ ಪ್ರಶ್ನೆ ಬಂದಿದ್ದಕ್ಕೆ ಈಗೋ ಇದೇ ಕಾರಣ. ಇದು ಸಾಧಾರಣ. ಅದಕ್ಕೆ ಹೇಳ್ತಿದ್ದೇನೆ. ಅಷ್ಟೇ ಅಲ್ಲ, ಮರೆಯಬೇಡಿ, ಇವರು ಯಾರಂದರೆ ದಾವೀದನ ಮುಖಾಂತರ ಮೇಲನ್ನು ಪಡ್ಕೊಂಡವರೇ. ಒಂದು ಕಡೆ ದಾವೀದನಿಂದ ಮೇಲನ್ನು ಪಡ್ಕೊಂಡು ದಾವೀದನ ನಿಮಿತ್ತ ಈ ದಿನ ಬದುಕುಳಿದು ದಾವೀದನಿಗೆ ಕೇಡು ಮಾಡ್ತಿದ್ದಾರೆ. ಇದು ಕೂಡ ಸಾಧ್ಯ. ನಿಮ್ಮ ಮುಖಾಂತರವೇ ಸಹಾಯ ಹೊಂದಿಕೊಂಡು, ನಿಮ್ಮ ಮೂಲಕ ಮೇಲನ್ನು ಹೊಂದಿಕೊಂಡು, ನಿಮ್ಮ ಮೂಲಕ ಆಶೀರ್ವಾದ ಹೊಂದಿಕೊಂಡು, ಮತ್ತೆ ನಿಮಗೇ ವ್ಯತಿರೇಕವಾಗಿ ನಿಮಗೇ ಗಾಯಗೊಳಿಸುವ ಪ್ರಯತ್ನ ಮಾಡ್ತಾರೆ. ಇದೇನು ವಿಶೇಷವಲ್ಲ. ದಾವೀದನು ಪ್ರಲಾಪಿಸಲು ಕಾರಣವೇನೆಂದರೆ, ಇವರೆಲ್ಲರೂ ನನ್ನ ವಿರುದ್ಧ ಬಂದಿದ್ದಾರಲ್ಲವೇ, ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾರಲ್ಲವೇ, ಅಷ್ಟಕ್ಕೂ ನಾನು ಇವರಿಗೆ ಏನ್ ಮಾಡಿದ್ದೇನೆ? ಯಾವ ತಪ್ಪು ಮಾಡಿದ್ದೇನೆ? ಯಾವ ಅಪರಾಧ ಮಾಡಿದ್ದೇನೆ? ಇವರಿಗೆ ಯಾವ ಹಾನಿಯನ್ನುಂಟು ಮಾಡಿದ್ದೇನೆ? ವಾಸ್ತವದಲ್ಲಿ ಇವರೆಲ್ಲರ ಜೀವಿತ ಪ್ರಮಾದದಲ್ಲಿರುವಾಗ, ಕಷ್ಟದಲ್ಲಿರುವಾಗ, ಭಯದಲ್ಲಿರುವಾಗ ನನ್ನ ಪ್ರಾಣಾಪಾಯದಲ್ಲಿಟ್ಟು ಹೋರಾಡಿ ಗೊಲಿಯಾತನನ್ನು ಕೊಂದಾಕಿ ಇವರನ್ನು ಕಾಪಾಡಿ ನಾನು ರಕ್ಷಿಸಿದರೆ, ಬದುಕಿ ಉಳಿದಂಥವರು ಈಗ ನನ್ನನ್ನೇ ಕೊಲ್ಲಲು ಬಯಸುತ್ತಿದ್ದಾರೆ. ಅಗೇನ್ ದಟ್ಸ್ ದ ಪ್ಲಾನ್ ಆಫ್ ಡೆವಿಲ್. ನಿಮ್ಮಿಂದ ಉಪಕಾರ ಪಡ್ಕೊಂಡವರು, ನಿಮ್ಮಿಂದ ಸಹಾಯ ಪಡ್ಕೊಂಡವರು ನಿಮ್ಮ ವಿರುದ್ಧ ಎದ್ದೇಳುವಂತೆ ಮಾಡುವುದು ಸೈತಾನನ ಕುತಂತ್ರ. ಸೊ ಪರಿಚಯವುಳ್ಳಂಥವರಾಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡಿದವರಾಗಿರ್ಬೋದು, ಹೊಗಳಿದವರಾಗಿರಬಹುದು, ನಾಲ್ಕನೇದಾಗಿ ಪ್ರೀತಿ ಹೊಂದಿದವರಾಗಿರಬಹುದು. ದಾವೀದ ಪ್ರಾಣಾಪಾಯದಲ್ಲಿಟ್ಟಿರುವುದಾದರೆ ದೇಶವನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ, ಪ್ರೀತಿಯನ್ನು ಹೊಂದಿಕೊಂಡವರಾಗಿದ್ರು. ಆದರೆ ಏನ್ ಮಾಡ್ತಿದ್ದಾರೆ ಗೊತ್ತಾ? ಪ್ರಮಾದವನ್ನು, ಪ್ರಾಣಾಪಾಯವನ್ನು ತರುತ್ತಾರೆ. ಇವರಿಗಿರುವ ಸ್ಪೆಷಾಲಿಟಿ ಏನೆಂದು ಕೂಡ ಬೈಬಲಲ್ಲಿದೆ, ನೋಡೋಣ ಬನ್ನಿ. ಕೀರ್ತನೆ 59:5ನೇ ವಚನ. ಸೇನಾಧೀಶ್ವರನಾದ ದೇವರಾಗಿರುವ ಯೆಹೋವನೇ, ಇಸ್ರಾಯೇಲ್ ದೇವರೇ, ಅನ್ಯ ಜನಾಂಗವನ್ನೆಲ್ಲ ಶಿಕ್ಷಿಸಲು ಎಚ್ಚರಗೊಳ್ಳು. ಅಧಿಕ ದ್ರೋಹಿಗಳಲ್ಲಿ ಯಾರನ್ನೂ ಕನಿಕರಿಸಬೇಡ. ಸಾಯಂಕಾಲದಲ್ಲಿ ಅವರು ಮತ್ತೆ ಬರುವರು. ನಾಯಿಯಂತೆ ಗುರುಗುಟ್ಟುತ್ತಾ ಪಟ್ಟಣದ ಸುತ್ತಲೂ ತಿರುಗಾಡುವರು. ಸಾಯಂಕಾಲದಲ್ಲಿ ಅವರು ಮತ್ತೆ ಬರುವರು. ನಾಯಿಯ ಹಾಗೆ ಗುರುಗುಟ್ಟುತ್ತಾ ಇರುವರು. ಸಾಯಂಕಾಲದಲ್ಲಿ ಮತ್ತೆ ಬರುವರು. ಇವರೊಂದಿಗಿನ ಸಮಸ್ಯೆ ಒಂದು ದಿನದಲ್ಲಿ ಮುಗಿಯುವಂಥದ್ದಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ದಾವೀದನಿಗಿರುವ ಸಮಸ್ಯೆ ಒಂದು ದಿನದಲ್ಲಿ ಮುಕ್ತಾಯಗೊಳ್ಳುವಂಥದ್ದಲ್ಲ. ಮತ್ತೆ ಅದೇ ಸಮಸ್ಯೆ, ಮತ್ತೆ ಅದೇ ಪರಿಚಯವುಳ್ಳಂಥವರೇ, ಪ್ರೀತಿಯನ್ನು ಹೊಂದಿಕೊಂಡಂಥವರೇ, ಜೊತೆಗೆ ಕೆಲಸ ಮಾಡಿದವರೇ, ಹೊಗಳಿದಂಥವರೇ ಮತ್ತೊಮ್ಮೆ ಬರುತ್ತಾರೆ. ಮತ್ತೊಮ್ಮೆ ಬಂದು ಬೊಗಳುತ್ತಾರೆ. ಅವರು ಬಳಸುವಂತಹ ಆಯುಧಗಳು ನಾಯಿಯಂತೆ ಗುರುಗುಟ್ಟುತ್ತಾ ಇದ್ವು. ಅಂದರೆ ಅವರು ಬಳಸುವಂತಹ ಆಯುಧಗಳು ಅವರ ನಾಲಿಗೆಯಾಗಿತ್ತು. ಇದು ವಾಸ್ತವವಲ್ಲವೋ? ಈ ದಿನ ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮನ್ನು ಬಾಧೆಗೊಳಿಸಲು ಕತ್ತಿಯನ್ನು ಬಳಸುತ್ತಿದ್ದಾರೋ, ಇಲ್ಲವೇ ಸುತ್ತಿಗೆ ಬಳಸುತ್ತಿದ್ದಾರೋ, ಇಲ್ಲವೇ ಕೊಡಲಿ ಬಳಸುತ್ತಿದ್ದಾರೋ, ಇಲ್ಲವೇ ಬಾಣ ಬಳಸುತ್ತಿದ್ದಾರೋ, ಇಲ್ಲವೇ ಬಂದೂಕನ್ನು ಬಳಸುತ್ತಿದ್ದಾರೋ, ಇಲ್ಲವೇ ತಮ್ಮ ನಾಲಿಗೆ ಬಳಸುತ್ತಿದ್ದಾರೋ? ಹೇಳಿ, ಏನಂತೀರಿ? ನಾಲಿಗೆ. ಸೊ ನಿಮ್ಮನ್ನು ಗಾಯಗೊಳಿಸಬೇಕೆಂದು ಸೈತಾನನು ಉದ್ದೇಶಿಸುವಾಗ ಪರಿಚಯವುಳ್ಳಂಥವರ ಬಾಯಿಯ ಮಾತುಗಳಿಂದಲೇ ನಿಮ್ಮನ್ನು ಗಾಯಗೊಳಿಸ್ತಾನೆ. ನಿಮ್ಮೊಂದಿಗೆ ಕೆಲಸ ಮಾಡುವವರ ಮುಖಾಂತರವೇ ನಿಮ್ಮ ಮನಸ್ಸನ್ನು ಗಾಯಗೊಳಿಸುವ ಪ್ರಯತ್ನ ಮಾಡ್ತಾನೆ. ನಿಮ್ಮನ್ನು ಹೊಗಳಿದಂತಹ ಅದೇ ನಾಲಿಗೆಯ ಮೂಲಕವೇ ನಿಮ್ಮನ್ನು ಗಾಯಗೊಳಿಸುವ ಪ್ರಯತ್ನ ಮಾಡ್ತಾನೆ. ನಿಮ್ಮ ಪ್ರೀತಿ ಹೊಂದಿಕೊಂಡಿರುವಂತಹ, ಅನುಭವಿಸಿರುವಂತಹ, ಇಲ್ಲವೇ ಅನುಭವಿಸುತ್ತಿರುವಂತಹ ಅವರ ನಾಲಿಗೆಯ ಮಾತಿನಿಂದಲೇ ನಿಮ್ಮನ್ನು ಗಾಯಗೊಳಿಸುವ ಪ್ರಯತ್ನ ಮಾಡ್ತಾನೆ. ಹೆಂಡತಿಯಾಗಿ ನೀವು ನಿಮ್ಮ ಗಂಡನನ್ನು ಪ್ರೀತಿಸ್ತಿರಬಹುದು. ಆ ಗಂಡನಿಗೆ ಯಾವುದೂ ಕಡಿಮೆ ಇರಬಾರದೆಂದು ನೀವೆಲ್ಲ ಕೆಲಸ ಮಾಡಿಡಬಹುದು. ಯಾವ ಬಾಯಿಯಿಂದ ಗಂಡ ಹೊಟ್ಟೆ ತುಂಬ ಊಟ ಮಾಡುತ್ತಾನೋ ಅದೇ ಗಂಡ ತಿರುಗಿ ನಿಮಗೇನ್ ಮಾಡ್ತಾನೆ ಗೊತ್ತಾ? ಅದೇ ಬಾಯಿಂದ ಬೈಯುತ್ತಾನೆ. ಗಂಡನಾಗಿ ನೀವು ಕಷ್ಟಪಟ್ಟು ಬಹಳ ದುಡಿದು ಬೆವರು ಸುರಿಸಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ದುಡಿದು ತಂದಂತಹ ಸಂಬಳ ಯಾರಿಗೋಸ್ಕರ ತರ್ತೀರಿ? ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರಬೇಕೆನ್ನುವುದಕ್ಕಾಗಿ. ಎಷ್ಟೋ ಕಷ್ಟಪಟ್ಟು ನಿಮ್ಮ ಹೆಂಡತಿಯನ್ನು ಪ್ರೀತಿಸಿ ಅವರು ಹಸುವೆ ಉಳ್ಳವರಾಗಿರಬಾರದೆಂದು ಯೋಚಿಸಿ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಹಾಕಿದ್ದನ್ನೇ ಹೊಟ್ಟೆ ತುಂಬ ತಿಂದಿರುವ ಹೆಂಡತಿ, ಹೊಟ್ಟೆ ತುಂಬ ತಿಂದ ಮಕ್ಕಳು ನಿಮ್ಮನ್ನು ಹೇಗೆ ಗಾಯಪಡಿಸುತ್ತಾರೆ ಗೊತ್ತಾ? ಯಾವುದರಿಂದ ಗಾಯಪಡಿಸುತ್ತಾರೆ ಗೊತ್ತಾ? ನಾಲಿಗೆಯಿಂದಲೇ ಗಾಯಗೊಳಿಸುತ್ತಾರೆ. ಹೆಂಡತಿ ಗಾಯಗೊಳಿಸುವಾಗ ನಾಲಿಗೆಯಿಂದಲೇ ಹೆಚ್ಚು ಗಾಯಗೊಳಿಸುತ್ತಾಳೆ. ಗಂಡ ಗಾಯಗೊಳಿಸಿದರೂ ನಾಲಿಗೆಯಿಂದಲೇ ಗಾಯಗೊಳಿಸುತ್ತಾನೆ. ಮಕ್ಕಳು ಗಾಯಗೊಳಿಸುವುದಾದರೆ ತಮ್ಮ ನಾಲಿಗೆಯಿಂದಲೇ ಗಾಯಗೊಳಿಸುತ್ತಾರೆ. ಅತ್ತೆ ಗಾಯಗೊಳಿಸಿದರು, ಸೊಸೆ ಗಾಯಗೊಳಿಸಿದರು, ನಿಮ್ಮ ಮನೆಯಲ್ಲಿರುವ ಯಾರೇ ಆಗಲಿ ಸಾಧಾರಣವಾಗಿ ನಿಮ್ಮನ್ನು ಗಾಯಗೊಳಿಸುವುದಕ್ಕಾಗಿ ಸೈತಾನನು ಬಳಸುವಂತಹ ಆಯುಧ ಯಾವುದು ಗೊತ್ತಾ? ಹೇಳ್ತೇನೆ ಕೇಳಿ, ನಾಲಿಗೆ. ದಾವೀದನು ಹೇಳ್ತಾನೆ, ಅವರು ನಾಯಿಗಳಂತೆ ಬೊಗಳುತ್ತಿದ್ದಾರೆ.
ಅವರ ಬೊಗಳುವಿಕೆಯಿಂದ ದಾವೀದನು ಮತ್ತಷ್ಟು ಭಯಪಡ್ತಾನೆ. ಸಹೋದರ ಸಹೋದರಿಯರೇ, ದಾವೀದನು ಪ್ರಲಾಪಿಸುವುದಕ್ಕಾಗಿ ಕಾರಣವೇನೆಂದರೆ ಪ್ರಮಾದಕ್ಕೊಳಗಾಗಿದ್ದ. ಯಾವುದು ಆ ಪ್ರಮಾದವೆಂದರೆ ಪ್ರಾಣ ಅಪಾಯ. ಅಂತಹ ಸಮಯದಲ್ಲಿ ಈಗ ನೀವು ಜಾಗ್ರತೆಯಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಅವನ ಸುತ್ತಲೂ ಇರುವಂತಹ ಜನರು ವಾಸ್ತವದಲ್ಲಿ ವೈರಿಗಳಲ್ಲ ಪ್ರಿಯರೇ, ಇವರು ವಾಸ್ತವದಲ್ಲಿ ಪರಿಚಯವುಳ್ಳವರಾಗಿದ್ರು. ಹಾಗೆ ಪರಿಚಯವುಳ್ಳಂಥವರೇ, ಅವನೊಂದಿಗೆ ಕೆಲಸ ಮಾಡಿದಂಥವರೇ, ಅವನನ್ನು ಹೊಗಳಿದಂಥವರೇ, ಅವನ ಪ್ರೀತಿ ಹೊಂದಿಕೊಂಡಂಥವರೇ ವೈರಿಗಳಂತೆ ತಯಾರಾಗಿ ಈಗ ಪ್ರಾಣಾಪಾಯ ಪರಿಸ್ಥಿತಿಯನ್ನು ತಂದು ಪ್ರಶಾಂತನಾಗಿರಲಾರದಂತೆ ಪರಿಶುದ್ಧನಾಗಿರುವ ದಾವೀದನನ್ನು ಈಗ ಪ್ರಲಾಪಿಸುವಂತೆ ಮಾಡ್ತಿದ್ದಾರೆ. ಒಂದು ಒಳ್ಳೆ ಸಂಗತಿ ಏನೆಂದರೆ, ಅವನ ಸುತ್ತಲೂ ಶತ್ರುಗಳು ಸುತ್ತಿಕೊಂಡಿದ್ದರು, ಪ್ರಮಾದ ಆವರಿಸಿಕೊಂಡಿದ್ದರು, ಪ್ರಾಣಾಪಾಯ ಸ್ಥಿತಿ ಆವರಿಸಿಕೊಂಡಿದ್ದರು. ದಾವೀದನು ಮಾಡಿದ್ದೇನು ಗೊತ್ತಾ? ಪ್ರಾರ್ಥನೆ. ಸುತ್ತಲೂ ಪ್ರಮಾದ ಇದೆ, ಒಳಗಡೆ ದಾವೀದನು ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಿದ್ದಾನೆ. ಇದು ಏನನ್ನು ತಿಳಿಯಪಡಿಸುತ್ತೆ? ದಾವೀದನು ತನ್ನ ಶಕ್ತಿಯನ್ನು ನಂಬಲಿಲ್ಲ, ದಾವೀದನು ತನ್ನ ಯುಕ್ತಿಯನ್ನು ನಂಬಲಿಲ್ಲ, ಆದರೆ ದಾವೀದನು ತನ್ನ ದೇವರನ್ನೇ ನಂಬಿದ. ಕಾರಣವೇನೆಂದರೆ, ದಾವೀದನು ಹೊಂದಿಕೊಂಡಿರುವಂತಹ ತನ್ನ ಖಂಡ ಬಲಕ್ಕಿಂತಲೂ ದಾವೀದನಿಗಿರುವ ಗುಂಡಿಗೆ ಬಲ ದೊಡ್ಡದಾಗಿತ್ತು. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಶಕ್ತಿಯುಕ್ತಿಗಳ ಮೇಲೆ ಆಧಾರಗೊಳ್ಳಬೇಡಿ, ನಿಮ್ಮ ಬುದ್ಧಿಶಕ್ತಿ ಮೇಲೆ ಆಧಾರಗೊಳ್ಳಬೇಡಿ, ನಿಮ್ಮ ಬಲದ ಮೇಲೆ ಆಧಾರಗೊಳ್ಳಬೇಡಿ, ನಿಮ್ಮ ಧನದ ಮೇಲೆ ಆಧಾರಗೊಳ್ಳಬೇಡಿ, ನಿಮ್ಮ ಅಧಿಕಾರದ ಮೇಲೆ ಆಧಾರಗೊಳ್ಳಬೇಡಿ. ದೇವರ ಮೇಲೆ ಆಧಾರಗೊಳ್ಳಿ. ಕೇವಲ ದೇವರು ಮಾತ್ರವೇ ನಿಮಗೆ ಸಮಾಧಾನ ಕೊಡಬಲ್ಲರು. ಕೇವಲ ದೇವರು ಮಾತ್ರವೇ ನಿಮ್ಮ ಜೀವಿತದಲ್ಲಿ ನೆಮ್ಮದಿ ಕೊಡಬಲ್ಲರು, ಪ್ರಶಾಂತತೆ ಕೊಡಬಲ್ಲರು. ನೀವು ಪ್ರೀತಿಸುವ ದೇವರು ಎಷ್ಟು ದೊಡ್ಡವರಾಗಿದ್ದಾರೆ ಗೊತ್ತಾ? ನೀವು ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ, ಪ್ರಲಾಪಿಸುತ್ತಿರುವಾಗ ಪರಲೋಕದಿಂದ ನಿಮ್ಮ ಪ್ರಭು ಇಳಿದು ಬರುತ್ತಾರೆ. ನೀವಿರುವ ಚಿಕ್ಕ ಕೋಣೆಯೊಳಗೆ ಇಳಿದು ಬರ್ತಾರೆ. ನೀವು ಮಾಡುವ ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲದೆ ನಿಮ್ಮ ಹೃದಯದಲ್ಲಿರುವ ಭಾರವನ್ನೆಲ್ಲ ತೊಲಗಿಸುತ್ತಾರೆ, ಚಿಂತೆನೆಲ್ಲ ತೊಲಗಿಸುತ್ತಾರೆ, ಒಳ್ಳೆ ದಿನಗಳನ್ನು ದಯಪಾಲಿಸುತ್ತಾರೆ. ನೀವು ಒಬ್ಬಂಟಿಗರಲ್ಲ ಎಂಬ ವಾಸ್ತವವನ್ನು ಯಾವತ್ತೂ ಮರೆಯಬೇಡಿರಿ. ದಾವೀದನು ಸೇವಿಸುತ್ತಿರುವ ದೇವರನ್ನೇ ನಾವು ಸೇವಿಸುತ್ತಿದ್ದೇವೆಂದು ನಂಬಿ, ಯೇಸಯ್ಯಾ, ನೀವೇ ನಮ್ಮ ಬಲವಾಗಿದ್ದೀರಿ, ನೀವೇ ನಮ್ಮ ರಕ್ಷಣೆಯ ಶೃಂಗವಾಗಿದ್ದೀರಿ, ನೀವೇ ನಮ್ಮ ಅಡಗುವ ತಾಣ ಆಗಿದ್ದೀರಿ, ನೀವೇ ನಮ್ಮನ್ನು ಬಿಡಿಸುವಾತನಾಗಿದ್ದೀರಿ, ನೀವೇ ನಮ್ಮನ್ನು ಕನಿಕರಿಸುವವರಾಗಿದ್ದೀರಿ, ನೀವೇ ನಮ್ಮನ್ನು ಉದ್ಧರಿಸುವವರಾಗಿದ್ದೀರಿ, ನೀವೇ ನಮ್ಮನ್ನು ಸ್ವಸ್ಥಪಡಿಸುವವರಾಗಿದ್ದೀರಿ, ನೀವೇ ನಮ್ಮನ್ನು ಕಾಪಾಡುವಾತನಾಗಿದ್ದೀರಿ. ನೀವು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂದು ಹೇಳಿ ಪ್ರಾರ್ಥಿಸೋಣವೇ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಸ್ಪಷ್ಟವಾಗಿ ದಾವೀದನು ಮಾಡಿರುವ ಪ್ರಾರ್ಥನೆಯ ಮೂಲಕ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ವಂದನೆಗಳು, ಸ್ತುತಿ, ಸ್ತೋತ್ರಗಳು ದೇವರೇ. ಬಿತ್ತಲ್ಪಟ್ಟಂತಹ ಈ ಆಧರಣೆಯಿಂದ ಕೂಡಿದ ಸಂದೇಶ ಪ್ರತಿ ಹೃದಯದಲ್ಲಿ ನೆಮ್ಮದಿ, ಸಮಾಧಾನವನ್ನು ಕೊಡಬೇಕು. ನಮಗೆ ಯಾವುದೇ ಕಷ್ಟ ಬಂದರೂ, ಯಾವುದೇ ಸಮಸ್ಯೆ ಬಂದರೂ, ನಾಲ್ಕು ಗೋಡೆಗಳ ಮಧ್ಯೆ ದಾವೀದನ ಹಾಗೇ ಆಕಾಶದ ಕಡೆಗೆ ಕಣ್ಣೆತ್ತಿ ಪ್ರಾರ್ಥನೆ ಮಾಡುವ ಮನಸ್ಸು ನಮ್ಮೆಲ್ಲರಿಗೆ ದಯಪಾಲಿಸಿರಿ. ಶತ್ರು ಎಷ್ಟೇ ಬಲಿಷ್ಠವಾಗಿದ್ದರೂ, ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಬಂದರೂ ದೇವರೇ, ನಾವು ಮಾಡುವಂತಹ ಪ್ರಾರ್ಥನೆ ನೀವು ಲಾಲಿಸುವ ದೇವರಾಗಿದ್ದೀರಿ. ನಾವು ಹೊಂದಿಕೊಂಡಿರುವ ಕಷ್ಟ ಎಷ್ಟೇ ತೀವ್ರವುಳ್ಳದಾಗಿದ್ದರೂ, ನಮಗೆ ಭಯ ಹುಟ್ಟಿಸುವಂತಹ ಪರಿಸ್ಥಿತಿ ದೇವರೇ ಎಷ್ಟೇ ಬಲವುಳ್ಳದಾಗಿದ್ದರೂ, ಇವೆಲ್ಲವುಗಳಿಗಿಂತಲೂ ದೇವರೇ ನೀವೇ ಉನ್ನತವಾಗಿದ್ದೀರಿ. ಇವೆಲ್ಲವುಗಳಿಗಿಂತ ದೇವರೇ ನೀವೇ ಶ್ರೇಷ್ಠವಾಗಿದ್ದೀರಿ. ನಿಮಗೆ ದೇವರೇ, ನಿಮಗೆ ನಮಗಿರುವ ಪ್ರತಿ ಅವಶ್ಯಕತೆಗಳನ್ನು ಒಪ್ಪಿಸಿಕೊಟ್ಟು ಪ್ರಶಾಂತವಾಗಿ ಜೀವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.